ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ನಮ್ಮ ಕರ್ನಾಟಕ ಸರ್ಕಾರದ ನಡವಳಿಗಳು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಖಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರ ನಿವೃತ್ತಿ ವಯಸ್ಸು 60 ವರ್ಷದಿಂದ 65 ವರ್ಷಕ್ಕೆ ಹೆಚ್ಚಿಸುವ ಕುರಿತು ಅಂತಂದರೆ ಬಹುದಿನಗಳ ಬೇಡಿಕೆ ಇದಾಗಿತ್ತು ಸ್ನೇಹಿತರೆ. ಸೊ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ನಡೀತಾ ಇತ್ತು. ಏನು ಅಂತಂದರೆ, ವೈದ್ಯರುಗಳ ಈ ಒಂದು ವಯೋಮಿತಿಯನ್ನು ಸಡಿಲಿಕೆ ಮಾಡಿ 65 ವರ್ಷಗಳ ಕಾಲ ನಿವೃತ್ತಿ ವಯಸ್ಸನ್ನು ಮಾಡಬೇಕೆನ್ನುವುದರದ್ದು. ಸೊ ಅದರ ಕುರಿತು ಇವತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಖಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳಿಗೆ ನಿವೃತ್ತಿ ವಯಸ್ಸು 60ರಿಂದ 65 ವರ್ಷಗಳ ಕಾಲ ಹೆಚ್ಚಿಸಿ ಈ ಒಂದು ಸರ್ಕಾರ ನಡವಳಿಕೆಗಳನ್ನು ಜಾರಿ ಮಾಡಿದೆ ಸ್ನೇಹಿತರೆ. ಸೊ ಬನ್ನಿ ನೋಡೋಣ ಇದರ ವಿವರಗಳು ಏನೇನಿದ್ದಾವೆ. ಹಾಗಾದರೆ ಬರೀ ವೈದ್ಯರಿಗೆ ಮಾತ್ರ ಇದು ಅಷ್ಟೇ ಆಗಿರುತ್ತೆ, ಅಥವಾ ಇನ್ನಿತರ ಸಿಬ್ಬಂದಿಗಳಿಗೂ ಬರುವಂತಹ ದಿನಮಾನಗಳಲ್ಲಿ ಈ ವೈದ್ಯ 65 ವರ್ಷಗಳ ಕಾಲ ನಿವೃತ್ತಿ ವಯಸ್ಸು ಹೆಚ್ಚು ಮಾಡ್ತಾರೆ ಎನ್ನುವುದನ್ನು ನಾವು ಈ ಒಂದು ನಡವಳಿ ಪತ್ರದಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಓದಲಾಗಿದೆ. ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ಇಲಾಖೆ, ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು ಇವರ ಏಕಕಡತ ಸಂಖ್ಯೆ 2025, ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ 2025, ಆಮೇಲೆ ಸಿಆಸು ಈ ಇಲಾಖೆಯ ಸೇವಾ ನಿಯಮಗಳು ಹಿಂಬರಹ ಸಂಖ್ಯೆ, ಆಮೇಲೆ ಕಾನೂನು ಇಲಾಖೆ ಟಿಪ್ಪಣಿ ಸಂಖ್ಯೆ ದಿನಾಂಕ 7/5/2025. ಪ್ರಸ್ತಾವನೆ ಏನಿತ್ತು ಅಂತಂದರೆ, ಮೇಲೆ ಓದಲಾದ ಒಂದರ ಏಕಕಡತದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಅಧೀನದಲ್ಲಿ 22 ಸ್ವಾಯತ್ತ ವೈದ್ಯಕೀಯ ಸಂಸ್ಥೆ, ಕಾಲೇಜುಗಳು ಹಾಗೂ 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಸದರಿ ಸಂಸ್ಥೆಗಳಲ್ಲಿ ಒಟ್ಟಾರೆ 508 ಸೂಪರ್ ಸ್ಪೆಷಾಲಿಟಿ ಹುದ್ದೆಗಳು ಮಂಜೂರಾಗಿದ್ದು, ಮಂಜೂರಾದ ಹುದ್ದೆಗಳಿಗೆ ಎದುರಾಗಿ 232 ಖಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, 276 ಸೂಪರ್ ಸ್ಪೆಷಾಲಿಟಿ ವೈದ್ಯರ ಹುದ್ದೆಗಳು ಖಾಲಿ ಇರುತ್ತವೆ ಎಂದು ರಾಜ್ಯ ಸರ್ಕಾರದ ನೀತಿಯಂತೆ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ನಿವೃತ್ತಿ ವಯಸ್ಸು 60 ಆಗಿರುತ್ತದೆ. ಅಂತಂದರೆ ಸುಮಾರು 232 ಖಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದು, 276 ಸೂಪರ್ ಸ್ಪೆಷಾಲಿಟಿ ವೈದ್ಯರು ಹುದ್ದೆಗಳು ಖಾಲಿ ಇರುತ್ತದೆ ಎಂದು ರಾಜ್ಯ ಸರ್ಕಾರದ ನೀತಿಯಂತೆ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ನಿವೃತ್ತಿ 60 ಆಗಿರುತ್ತದೆ. ರಾಜ್ಯದಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಕೊರತೆಯಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಬೋಧನೆ ಹಾಗೂ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ತೊಂದರೆಯಾಗುತ್ತಿರುವುದರಿಂದ ಸದರಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ವಯೋನಿವೃತ್ತಿ ವಯಸ್ಸನ್ನು 60ರಿಂದ 65 ವರ್ಷಕ್ಕೆ ಹೆಚ್ಚಿಸುವಂತೆ ಕೋರಿ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಇವರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸೊ ವೈದ್ಯರುಗಳ ಕಮ್ಮಿ ಇದೆ ಎನ್ನುವಂಥ ಮಾತನ್ನು ಮನಗಂಡು ಈ ಒಂದು ಅರ್ಜಿಯನ್ನು ಮಾನ್ಯ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಇವರ ಪ್ರಸ್ತಾವನೆಯಲ್ಲಿ ಸಲ್ಲಿಸಿರುತ್ತಾರೆ ಸ್ನೇಹಿತರೆ. ಸೊ ಭಾರತ ಸರ್ಕಾರದ ಒಂದು ಆದೇಶ ಸಂಖ್ಯೆ ಇದೆ ಸ್ನೇಹಿತರೆ. ಬೇಸ್ಡ್ ಆನ್ ದ್ಯಾಟ್ ಈ ಒಂದು 60ರಿಂದ 65 ವರ್ಷಗಳ ಕಾಲ ನಿವೃತ್ತಿ ವಯಸ್ಸನ್ನು ಹೆಚ್ಚಳ ಮಾಡಲಾಗಿದೆ ಸ್ನೇಹಿತರೆ. ಸೊ ನೋಡೋಣ ಏನಿದೆ ಇದರ ಭಾರತ ಸರ್ಕಾರದ ಆದೇಶ ಸಂಖ್ಯೆ DOPT 16894287310 ದಿನಾಂಕ 1/12/2022ರಲ್ಲಿ ದ ಏಜ್ ಆಫ್ ಸೂಪರ್ annuation is in respect of the doctor shall be 62 years unless they exercise the option of posting to teaching, clinical patient care, implementation of the health programs, public health programs and functions including advisory and consultancy depending on their expertise and experience as decided by the competent authority in the concerned ministry or department from time to time, in case the desire to continue in their service up to the age of 65 years ಎಂದು ಅವಕಾಶ ಕಲ್ಪಿಸಲಾಗಿರುತ್ತದೆ.
ಸೊ ಸ್ನೇಹಿತರೆ, ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಕೂಡ ತಗೊಂಡಿದ್ದಾರೆ. 25/4/2025ರಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಸ್ತಾವನೆಗೆ ಸಹಮತಿ ಇರುವುದಿಲ್ಲ. ಕಾನೂನು ಇಲಾಖೆಯ ಟಿಪ್ಪಣಿ ಸಂಖ್ಯೆ ಲಾ ಅಭಿಪ್ರಾಯ 322 2025 ದಿನಾಂಕ 7/5/2025ರಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಪ್ರಸ್ತಾವನೆಗೆ ಸಹಮತಿಸಿರುತ್ತದೆ ಮತ್ತು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಸೇವಾ ನಿಯಮ ಹಿಂಬರಹ ಸಂಖ್ಯೆ CRSUE 23 ಸೆ-ನಿ-ಸಿ 2025 ದಿನಾಂಕ 3/5/2025ರಲ್ಲಿ ನೀಡಿರುವ ಅಭಿಪ್ರಾಯಗಳನ್ನು ಪರಿಗಣಿಸಲಾಗಿರುತ್ತದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯು ರಾಜ್ಯದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಸ್ಥಾಪಿಸುವ ಸಂಬಂಧ ಡಾಕ್ಟರ್ CS ಮಂಜುನಾಥ್ ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದ್ದು, ಸದರಿ ಸಮಿತಿಯು ಶಿಫಾರಸುಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ವಯೋನಿವೃತ್ತಿ ವಯಸ್ಸನ್ನು ಹೆಚ್ಚಿಸಲು ಶಿಫಾರಸು ಮಾಡಿರುತ್ತದೆ. ನೋಟೇಬಲಿ ಏನಿದೆ ಅಂತಂದರೆ, ಡಾಕ್ಟರ್ CS ಮಂಜುನಾಥ್ ನಮ್ಮ ಜಯದೇವ ಆಸ್ಪತ್ರೆಯ HOD ಅನ್ನಬಹುದು ಸ್ನೇಹಿತರೆ. ಅವರು ಇವಾಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ. ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆ ಮಾಡಿದ್ದು, ಅದರಲ್ಲಿ ಸಮಿತಿಯ ಶಿಫಾರಸುಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ವಯೋನಿವೃತ್ತಿ ವಯಸ್ಸನ್ನು ಹೆಚ್ಚಿಸಲು ಶಿಫಾರಸು ಮಾಡಿರುತ್ತದೆ ಸ್ನೇಹಿತರೆ. ಸೊ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನದಲ್ಲಿ ಬರುವ ಸ್ವಾಯತ್ತ ಸಂಸ್ಥೆಗಳಲ್ಲಿ ಒಟ್ಟಾರೆ 508 ಸೂಪರ್ ಸ್ಪೆಷಾಲಿಟಿ ಹುದ್ದೆಗಳು ಮಂಜೂರಾಗಿದ್ದು, ಸದರಿ ಮಂಜೂರಾದ ಹುದ್ದೆಗಳ ಪೈಕಿ 232 ಖಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ 60 ವರ್ಷ ಪೂರ್ಣಗೊಳಿಸಲಿರುವ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಸಂಖ್ಯೆ 34 ಆಗಿದ್ದು, ಸದರಿ ವೈದ್ಯರುಗಳಿಗೆ ಪ್ರಸ್ತುತ ನೀಡುತ್ತಿರುವ AICTE ವೇತನ ಶ್ರೇಣಿಯಲ್ಲಿ ವಯೋನಿವೃತ್ತಿ ಹೊಂದುವವರೆಗೆ ಮುಂದುವರಿಸಬೇಕಾಗಿದೆ. ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ನೀಟ್ ಪರೀಕ್ಷೆ ಮೂಲಕ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ಗೆ ಪ್ರವೇಶ ಪಡೆದು 3 ವರ್ಷಗಳ ಕೋರ್ಸಿನ ಮೂಲಕ ಹೆಚ್ಚಿನ ಅನುಭವವನ್ನು ಪಡೆದಿರುತ್ತಾರೆ. ಸದರಿ ಕೋರ್ಸ್ ಅನ್ನು ಪೂರ್ಣಗೊಳಿಸುವಾಗ ಸುಮಾರು 35 ವರ್ಷಗಳಾಗಿರುತ್ತದೆ. ಸೇವಾನಿರತ ವೈದ್ಯರುಗಳು ಈ ರೀತಿ ಸೂಪರ್ ಸ್ಪೆಷಾಲಿಟಿ ಕೋರ್ಸನ್ನು ಪೂರ್ಣಗೊಳಿಸುವ ವೇಳೆಗೆ 40 ರಿಂದ 45 ವರ್ಷಗಳನ್ನು ದಾಟಿರುತ್ತಾರೆ. ಇದರಿಂದಾಗಿ ಸದರಿ ವೈದ್ಯರುಗಳು ಸರ್ಕಾರಿ ಸೇವೆಯಲ್ಲಿ 60 ವರ್ಷ ವಯಸ್ಸಿಗೆ ವಯೋನಿವೃತ್ತಿ ಹೊಂದುವ ಸಮಯದಲ್ಲಿ ಕೇವಲ 15 ರಿಂದ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲು ಮಾತ್ರ ಸಾಧ್ಯವಾಗುತ್ತದೆ. ಇದರಿಂದ ಸದರಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಹೊಂದಿರುವ ನಿವೃತ್ತಿ ಅನುಭವವನ್ನು ಸಂಪೂರ್ಣವಾಗಿ ಉಪಯೋಗಿಸಲು ಸಾಧ್ಯವಾಗುವುದಿಲ್ಲ. ಸೊ ಸ್ನೇಹಿತರೆ, ಇದು ಯಾಕೆ ಈ 60 ರಿಂದ 65 ವರ್ಷಗಳ ಕಾಲ ವಯೋನಿವೃತ್ತಿಯನ್ನು ಹೆಚ್ಚಿಸಿದ ಬಗ್ಗೆ ಈ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು ಅಂತಂದರೆ, ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ನೀಟ್ ಪರೀಕ್ಷೆ ಮೂಲಕ ಪಾಸಾಗಿ ಕೋರ್ಸ್ ಪಡೆದು 3 ವರ್ಷಗಳ ಕಾಲ ಕೋರ್ಸಿನ ಮೂಲಕ ಹೆಚ್ಚಿನ ಅನುಭವವನ್ನು ಪಡೆದಿರುತ್ತಾರೆ. ಸದರಿ ಕೋರ್ಸನ್ನು ಪೂರ್ಣಗೊಳಿಸುವಾಗ ಸುಮಾರು 35 ವರ್ಷಗಳಾಗಿರುತ್ತದೆ. ಅದಲ್ಲದೆ ಸೂಪರ್ ಸ್ಪೆಷಾಲಿಟಿ ಕೋರ್ಸನ್ನು ಪೂರ್ಣಗೊಳಿಸುವ ವೇಳೆಗೆ 40 ರಿಂದ 45 ವರ್ಷಗಳ ಕಾಲ ದಾಟಿರುತ್ತದೆ. ಇದರಿಂದ ಸದರಿ ವೈದ್ಯರುಗಳ ಸರ್ಕಾರಿ ಸೇವೆಯಲ್ಲಿ 60 ವಯಸ್ಸಿಗೆ ವಯೋನಿವೃತ್ತಿ ಹೊಂದುವ ಸಮಯದಲ್ಲಿ ಕೇವಲ 15 ರಿಂದ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲು ಮಾತ್ರ ಸಾಧ್ಯವಾಗುತ್ತದೆ. ಇದೆಲ್ಲವನ್ನು ಮನಗಂಡು ರಾಜ್ಯದ ಸ್ವಾಯತ್ತ ಸಂಸ್ಥೆಗಳಾದ ವೈದ್ಯಕೀಯ ಕಾಲೇಜುಗಳು ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ನೀಡುತ್ತಿರುವ ವೇತನ ಖಾಸಗಿ ಆಸ್ಪತ್ರೆಗಳಿಗೆ ಹೋಲಿಸಿದಲ್ಲಿ ಕಡಿಮೆ ಇರುವುದರಿಂದ ಸೇವಾ ಸೇರಲು ಇಚ್ಛೆ ವ್ಯಕ್ತಪಡಿಸುವ ವೈದ್ಯರುಗಳ ಪ್ರಮಾಣ ಕಡಿಮೆ ಇರುತ್ತದೆ. ಯಾಕಂತಂದರೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿರುವಂಥ ವೈದ್ಯರುಗಳಿಗೆ ಆ್ಯಸ್ ಕಂಪೇರ್ ಟು ಗೌರ್ಮೆಂಟ್ ಹಾಸ್ಪಿಟಲ್ ಆಗಲಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳಾಗಲಿ, ಅಲ್ಲಿ ಸಿಗುತ್ತಿರುವ ವೇತನ ಪ್ರಮಾಣವನ್ನು ಕಡಿಮೆ ಇರುತ್ತದೆ. ವ್ಯಕ್ತಪಡಿಸುವ ವೈದ್ಯರುಗಳ ಪ್ರಮಾಣ ಕಡಿಮೆ ಇರ್ತದೆ. ಅದಕ್ಕೆ ಇಂಟ್ರೆಸ್ಟ್ ಯಾರೂ ತೋರಿಸಲ್ಲ ಸ್ನೇಹಿತರೆ. ತೋರಿಸ್ತಾರೆ, ಬಟ್ ಅಷ್ಟೇನು ಜನ ಮುಂದುವರೆದು ಬರಲ್ಲ. ಸರ್ಕಾರವು ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ವಯೋನಿವೃತ್ತಿಯನ್ನು 65 ವರ್ಷಗಳಿಗೆ ವಿಸ್ತರಿಸಿದ್ದಲ್ಲಿ ಸದರಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಸೇವಾ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ.
ಸೂಪರ್ ಸ್ಪೆಷಾಲಿಟಿ ವೃತ್ತಿಯು ಉನ್ನತ ಮಟ್ಟದ ತರಬೇತಿ ಹಾಗೂ ವೃತ್ತಿಪರತೆಯನ್ನು ಹೊಂದಿರುತ್ತದೆ. ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು 65 ವರ್ಷಕ್ಕೆ ವಯೋನಿವೃತ್ತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮಾರ್ಗಸೂಚಿಯಲ್ಲಿ ನಿಗದಿಪಡಿಸಿರುವ ಬೋಧಕ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಕೊರತೆ ಉಂಟಾಗುವುದನ್ನು ತಡೆಯಬಹುದಾಗಿರುತ್ತದೆ. ಅಂತಂದರೆ ಸ್ನೇಹಿತರೆ, ಸ್ವಾಯತ್ತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು 65 ವರ್ಷ ವಯೋನಿವೃತ್ತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ಮಾರ್ಗಸೂಚಿಯಲ್ಲಿ ನಿಗದಿಪಡಿಸಿರುವ ಬೋಧಕ ಸಿಬ್ಬಂದಿಗಳ ಸಂಖ್ಯೆಯಲ್ಲಿ ಕೊರತೆ ಉಂಟಾಗುವುದನ್ನು ತಡೆಯಬಹುದಾಗಿರುತ್ತದೆ. ಇದರಿಂದ ನಾವು ಈ ಒಂದು ಸ್ಟಾಫ್ ಶಾರ್ಟೇಜನ್ನು ನಾವು ತಡೆಯಬಹುದೆನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಪ್ರಸ್ತುತ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳ ಖಾಲಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಅಭ್ಯರ್ಥಿಗಳ ಪ್ರಮಾಣ ತೀವ್ರಗತಿಯಲ್ಲಿ ಕಡಿಮೆಯಾಗಿರುತ್ತದೆ. ಸೊ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೆಚ್ಚು ವೈದ್ಯರುಗಳು ಮುಂದೆ ಬರುತ್ತಿಲ್ಲ. ಕಾರಣ ಸಂಬಳ ಕಡಿಮೆ ಸಿಗುವುದು, ಆಮೇಲೆ ಅವು ಈ ಒಂದು ಕೊರತೆ ಇರುವುದರಿಂದ ಎಷ್ಟೋ ಜನ ಆಪ್ಟ್ ಮಾಡಲ್ಲ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವ ವೈದ್ಯರುಗಳು ಬೋಧನೆ, ಕ್ಲಿನಿಕಲ್, ಪೇಷಂಟ್ ಕೇರ್ ಹಾಗೂ ಇತ್ಯಾದಿ ಸೇವೆಗಳನ್ನು ನೀಡಲು ಒಪ್ಪಿದ್ದಲ್ಲಿ ಅವರುಗಳ ವಯೋನಿವೃತ್ತಿ ವಯಸ್ಸನ್ನು 65 ವರ್ಷಗಳಿಗೆ ಹೆಚ್ಚಿಸಲು ಸಕ್ಷಮ ಪ್ರಾಧಿಕಾರಕ್ಕೆ ಅವಕಾಶ ಕಲ್ಪಿಸುತ್ತದೆ. ಅಂತಂದರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸು, ಮಾರ್ಗಸೂಚಿ ಕೂಡ ಬಂದಿದೆ. ಅದರಂತೆ ಯಾರಾದರೂ ವೈದ್ಯರುಗಳು ನಾವು ಕಂಟಿನ್ಯೂ ಮಾಡ್ತೀವಿ ಅಂತಂದರೆ ಅವರಿಗೆ ಒಂದು ಚಾನ್ಸ್ ಕೊಡಬೇಕೆನ್ನುವಂಥ ಮಾತನ್ನು ಅದರಲ್ಲಿ ಇದೆ. ಸೊ ಕಂಟಿನ್ಯೂ ಕೂಡ ಆಗುತ್ತೆ ಅಪ್ ಟು ದ ಏಜ್ ಆಫ್ 65 ಇಯರ್ಸ್ ಸ್ನೇಹಿತರೆ. ಸೊ ಇವೆಲ್ಲವುಗಳನ್ನು ಮನಗಂಡು ಆದ್ದರಿಂದ ಪ್ರಸ್ತುತ ಇರುವ ವಯೋನಿವೃತ್ತಿ ವಯಸ್ಸನ್ನು 65 ವರ್ಷಗಳಿಗೆ ಹೆಚ್ಚಿಸುವುದರಿಂದ ಸರ್ಕಾರದ ಸೂಪರ್ ಸ್ಪೆಷಾಲಿಟಿ ಸಂಸ್ಥೆಗಳು, ರೋಗಿಗಳು ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ. ಸೊ ಆದ್ದರಿಂದ ಇದೆಲ್ಲವನ್ನು ಮನಗಂಡು 65 ವರ್ಷಗಳ ಕಾಲ ಇವರ ಸೇವೆ ತೆಗೆದುಕೊಂಡರೆ ವಿದ್ಯಾರ್ಥಿಗಳಿಗೆ ಮತ್ತು ರೋಗಿಗಳಿಗೆ ಇದರ ಲಾಭವನ್ನು ನಾವು ಕೊಡಬಹುದು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ್ದು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಬರುವ 22 ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳು ಹಾಗೂ 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಕೊರತೆ ಇರುವುದರಿಂದ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ನಿವೃತ್ತಿ ನಂತರ ಬದಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಇಲಾಖೆಯಲ್ಲಿ ಲಭ್ಯವಿಲ್ಲದಿರುವುದರಿಂದ ಹಾಗೂ ಮುಕ್ತ ಮಾರುಕಟ್ಟೆಯಲ್ಲಿ ಅಭ್ಯರ್ಥಿಗಳು ಸಿಗುತ್ತಿಲ್ಲವಾದುದರಿಂದ ಸೇವೆಯಲ್ಲಿ ಮುಂದುವರಿಯುವ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳನ್ನು ಆಡಳಿತಾತ್ಮಕ ಅಥವಾ ಇತರೆ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತಿಲ್ಲ ಎಂಬ ಷರತ್ತು ವಿಧಿಸಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕಾಯಂ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ನಿವೃತ್ತಿ ವಯಸ್ಸನ್ನು 60ರಿಂದ 65 ವರ್ಷಗಳಿಗೆ ಹೆಚ್ಚಿಸಲು ಸರ್ಕಾರವು ತೀರ್ಮಾನಿಸಿದ್ದು, ಅದರಂತೆ ಈ ಕೆಳಕಂಡ ಆದೇಶವನ್ನು ನಮ್ಮ ಕರ್ನಾಟಕ ಸರ್ಕಾರ ಇದು ಒಂದು ಬಿಡುಗಡೆ ಮಾಡಿದೆ ಸ್ನೇಹಿತರೆ. ಅಂತಂದರೆ 22 ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳಿದ್ದಾವೆ. ಅದರಲ್ಲಿ 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ಕೊರತೆ ಇರುವುದರಿಂದ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ನಿವೃತ್ತಿ ನಂತರ ಬದಲಿ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳು ಇಲಾಖೆಯಲ್ಲಿ ಲಭ್ಯವಿರುವುದಿಲ್ಲದರಿಂದ ಹಾಗೂ ಮುಕ್ತ ಮಾರುಕಟ್ಟೆಯಲ್ಲಿ ಅಂತಂದರೆ ಓಪನ್ ಮಾರ್ಕೆಟಲ್ಲಿ ಅಭ್ಯರ್ಥಿಗಳ ಕೊರತೆ ಇರುವುದರಿಂದ ಇವೆಲ್ಲವುಗಳನ್ನು ಮನಗಂಡು ಯಾವುದೇ ರೀತಿಯ ಇವರು ಒಂದು ಸಲ ಬಂದಾಗ ಯಾವುದೇ ಒಂದು ಆಡಳಿತಾತ್ಮಕ ಅಥವಾ ಇತರ ಹುದ್ದೆಗಳಿಗೆ ನೇಮಕಾತಿ ಮಾಡುವಂತಿಲ್ಲ ಎಂಬ ಷರತ್ತನ್ನು, ಅಂತಂದರೆ ಒಂದು ಸಲ 65 ವರ್ಷಗಳು ನಾವು ತಗೋತೀವಿ, ಯಾಕಂತಂದರೆ ನಮ್ಮ ಹತ್ರ ವೈದ್ಯರುಗಳ ಕೊರತೆ ಇದೆ, ಅದಲ್ಲದೆ ಪೇಷಂಟು ಆಮೇಲೆ ಅಭ್ಯರ್ಥಿಗಳಿಗೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಕೂಡ ಹೆಲ್ಪ್ ಆಗುತ್ತೆ, ಇರುವಂಥ ಡಾಕ್ಟರ್ಗಳನ್ನು ನಾವು ನೇಮಿಸಿಕೊಂಡು ಇನ್ನೂ 5 ವರ್ಷಗಳ ಕಾಲ ಸೇವೆಯನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಒಂದು ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದೆ. ಷರತ್ತು ಏನು ಅಂತಂದರೆ ಅವರು ಆಡಳಿತಾತ್ಮಕ ಅಂತಂದರೆ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಆ ಹುದ್ದೆಗಳಿಗೆ ನಾವು ಹೋಗುವುದಿಲ್ಲ ಎನ್ನುವಂಥ ಒಂದು ಷರತ್ತಿನೊಂದಿಗೆ ಈ ಒಂದು ಕೆಳಗಿನ ಆದೇಶವನ್ನು ಕರ್ನಾಟಕ ಸರ್ಕಾರ ಆದೇಶಿಸಿದೆ ಸ್ನೇಹಿತರೆ. ಬನ್ನಿ ನೋಡೋಣ. ಸರ್ಕಾರದ ಆದೇಶ ಸಂಖ್ಯೆ MED 61 RJU 2025 ದಿನಾಂಕ 15/5/2025 ಪ್ರಸ್ತಾವನೆಯಲ್ಲಿ ವಿಧಿಸಿರುವ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯ
ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 22 ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳು ಹಾಗೂ 10 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಪ್ರಸ್ತುತ ಕಾಯಂ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳ ವಯೋನಿವೃತ್ತಿ ವಯಸ್ಸನ್ನು ಈ ಕೆಳಕಂಡ ಷರತ್ತುಗೊಳಪಟ್ಟು 60ರಿಂದ 65 ವರ್ಷಗಳಿಗೆ ಹೆಚ್ಚಿಸಿ ಆದೇಶಿಸಿದೆ. ಬನ್ನಿ ನೋಡೋಣ ಸ್ನೇಹಿತರೆ, ಷರತ್ತುಗಳು ಏನೇನಿದ್ದಾವೆ, ಆಮೇಲೆ ಯಾವ ರೀತಿ ನಾವು ಅದನ್ನು ನೋಡಬಹುದು ಎನ್ನುವುದರ ಬಗ್ಗೆ. ಷರತ್ತುಗಳಲ್ಲಿ ಒಂದನೆಯದು, 60ರಿಂದ 65 ವರ್ಷಗಳಿಗೆ ವಯೋನಿವೃತ್ತಿ ವಯಸ್ಸುಗಳು ಹೆಚ್ಚಳ ಮಾಡಲಾದ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳನ್ನು ಆಡಳಿತಾತ್ಮಕ ಅಥವಾ ಇತರೆ ಹುದ್ದೆಗಳಿಗೆ ನೇಮಕ ಮಾಡುವಂತಿಲ್ಲ. ಇವಾಗ ನಾವು ಡಿಸ್ಕಸ್ ಮಾಡಿದ ಹಾಗೆ ಏನು ಅಂತಂದರೆ, ಒಂದು ವೇಳೆ ಯಾರೇ ಸೂಪರ್ ಸ್ಪೆಷಾಲಿಟಿಯಲ್ಲಿ ವೈದ್ಯರುಗಳನ್ನು 60ರಿಂದ 65 ವರ್ಷಗಳ ಕಾಲ ಈ ಒಂದು ಕಂಟಿನ್ಯೂಷನ್ ಕೊಟ್ಟಿದ್ದರೆ ಅವರು ಯಾವುದೇ ರೀತಿಯ ಆಡಳಿತಾತ್ಮಕ ಅಥವಾ ಇತರ ಹುದ್ದೆಗಳನ್ನು ನೇಮಕ ಮಾಡುವಂತಿಲ್ಲ. ಇದು ಒಂದು ಷರತ್ತಿಗೆ ಅನುವು ಮಾಡಬೇಕು. ಅದಲ್ಲದೆ 60ರಿಂದ 65 ವರ್ಷಗಳಿಗೆ ವಯೋನಿವೃತ್ತಿ ವಯಸ್ಸು ಹೆಚ್ಚಳ ಮಾಡಲಾದ ಸೂಪರ್ ಸ್ಪೆಷಾಲಿಟಿ ವೈದ್ಯರುಗಳಿಗೆ ಸಂಬಳ, ಪಿಂಚಣಿ ಮತ್ತು ಇತರ ಆರ್ಥಿಕ ಸೌಲಭ್ಯಗಳನ್ನು ವಿಸ್ತರಿಸುವ ಕುರಿತು ಆರ್ಥಿಕ ಇಲಾಖೆ ಸಹಮತಿ ಪಡೆದು ಪ್ರತ್ಯೇಕವಾಗಿ ಆದೇಶ ಹೊರಡಿಸಲಾಗುವುದು. ಅಂತಂದರೆ ಪ್ರಸ್ತುತ 60 ವರ್ಷಗಳ ಕಾಲ ಯಾವ ರೀತಿ ಮುಂಬಡ್ತಿಗಳಾಗಲಿ ಅಥವಾ DAಗಳಾಗಲಿ ಅಥವಾ ಅವರ ಇಯರ್ಲಿ ಇನ್ಕ್ರಿಮೆಂಟ್ಗಳಾಗಲಿ ಅದು ಕಂಟಿನ್ಯೂಷನ್ ಅಪ್ ಟು ದ ಏಜ್ ಆಫ್ 60 ಇಯರ್ಸ್ ಬರುತ್ತೆ ಸ್ನೇಹಿತರೆ. ತದನಂತರ 60 to 65 ಇಯರ್ ಮಟ್ಟ ಇವರ ಸಂಬಳ ಆಗಲಿ ಅಥವಾ ಪಿಂಚಣಿ ಅಥವಾ ಇನ್ನಿತರ ಸೌಲಭ್ಯಗಳನ್ನು ಒಂದು ಸಲ ಆರ್ಥಿಕ ಇಲಾಖೆಯ ಸಹಮತಿ ಪಡೆದು ಪ್ರತ್ಯೇಕವಾಗಿ ಆದೇಶವನ್ನು ಹೊರಡಿಸಲಾಗುವುದು ಎನ್ನುವಂಥ ಮಾತನ್ನು 2ನೇ ಷರತ್ತಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ ಆಇ ವೆಚ್ಚ 5/2025 ದಿನಾಂಕ 25/4/2025 ಹಾಗೂ ಸಚಿವ ಸಂಪುಟ ಟಿಪ್ಪಣಿಯ ವಿಷಯ ಸಂಖ್ಯೆ ಸಿ 356/2025 ದಿನಾಂಕ 9/5/2025ರಲ್ಲಿ ನೀಡಿರುವ ಅನುಮೋದನೆಯ ಮೇರೆಗೆ ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲಿ ಆರ್. ಮಂಜುನಾಥ್, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆ ದಿನಾಂಕ 16/5/2025ರಂದು ಹೊರಡಿಸಲಾಗಿದೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ವಿವರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ನಮ್ಮ ವೈದ್ಯರುಗಳಿಗೆ ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋವನ್ನು ಹಂಚಿಕೊಳ್ಳಿ ಸ್ನೇಹಿತರೆ, ಸೊ ದ್ಯಾಟ್ ಈ ಒಂದು ಅವೇರ್ನೆಸ್ ಎಲ್ಲರಿಗೂ ಬರಬೇಕು. 60 to 65 ಇಯರ್ಸ್ ನಮ್ಮ ಸೂಪರ್ ಸ್ಪೆಷಾಲಿಟಿಯಲ್ಲಿ ಕೆಲಸ ಮಾಡುವಂಥ ಅಥವಾ ಈ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಸೀನಿಯರ್ ಡಾಕ್ಟರ್ಸ್ಗಳನ್ನು 60 to 65 ಇಯರ್ಸ್ ಮಟ್ಟ ಅವರ ಸರ್ವಿಸನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅನ್ನುವಂಥದ್ದು. ಇವರಿಗೆ ಪ್ರಧಾನ ಮಹಾಲೇಖಪಾಲರು GSSA ಕರ್ನಾಟಕ ಹೊಸ ಕಟ್ಟಡ, ಆಡಿಟ್ ಭವನ, ಅಂಚೆಪೆಟ್ಟಿಗೆ ಸಂಖ್ಯೆ 5398 ಬೆಂಗಳೂರು. ಪ್ರಧಾನ ಮಹಾಲೇಖಪಾಲರು ಕರ್ನಾಟಕ ಅಂಚೆಪೆಟ್ಟಿಗೆ ಅದು ಕೊಟ್ಟಿದ್ದಾರೆ ಸ್ನೇಹಿತರೆ. ತದನಂತರ ಪ್ರಧಾನ ಮಹಾಲೇಖಪಾಲರು ಇದು ಕೂಡ ಕರ್ನಾಟಕ ಹೊಸ ಕಟ್ಟಡ, ಆಡಿಟ್ ಭವನದಲ್ಲಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ, ವಿಧಾನಸೌಧ ಬೆಂಗಳೂರು. ಸರ್ಕಾರದ ಕಾರ್ಯದರ್ಶಿಗಳು ಸಿಆಸು ಇಲಾಖೆ, ವಿಧಾನಸೌಧ ಬೆಂಗಳೂರು. ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಕಾನೂನು ಇಲಾಖೆ, ವಿಧಾನಸೌಧ ಬೆಂಗಳೂರು. ಸೊ ಕುಲಸಚಿವರು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರು. ಸರ್ಕಾರದ ಅಪಾರ ಕಾರ್ಯದರ್ಶಿ ಸಚಿವ ಸಂಪುಟ ಶಾಖೆ, ವಿಧಾನಸೌಧ ಬೆಂಗಳೂರು. ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, BMCRI ಹಳೆಯ ಕಟ್ಟಡ, KR ರಸ್ತೆ ಬೆಂಗಳೂರು. ರಾಜ್ಯದ ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು. ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, ಇವರ ಮುಖಾಂತರ ನಿರ್ದೇಶಕರು ರಾಜ್ಯ ಹುಜೂರುಖಾನೆ ಬೆಂಗಳೂರು. ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಆರ್ಥಿಕ ಸಲಹೆಗಾರರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, BMC ಮತ್ತು RI ಹಳೆಯ ಕಟ್ಟಡ, KR ರಸ್ತೆ ಬೆಂಗಳೂರು. ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ, ವೆಚ್ಚ 4 ಮತ್ತು 5 ವಿಧಾನಸೌಧ ಬೆಂಗಳೂರು. ಯೋಜನಾಧಿಕಾರಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ, BMCRI ಕಟ್ಟಡ, ಹಳೆಯ ಕಟ್ಟಡ, KR ರಸ್ತೆ ಬೆಂಗಳೂರು. ಶಾಖಾ
ರಕ್ಷಾ ಕಡತ ಹೆಚ್ಚುವರಿ ಪ್ರತಿಯನ್ನು ಮಾಹಿತಿಗಾಗಿ ಮಾನ್ಯ ಮುಖ್ಯಮಂತ್ರಿಯವರ ಅಪಾರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ವಿಧಾನಸೌಧ, ಬೆಂಗಳೂರು. ಮಾನ್ಯ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು, ಆಪ್ತ ಕಾರ್ಯದರ್ಶಿ, ವಿಕಾಸಸೌಧ, ಬೆಂಗಳೂರು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ವೈದ್ಯಕೀಯ ಶಿಕ್ಷಣ ಇಲಾಖೆ. ಸರ್ಕಾರದ ಜಂಟಿ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು, ವೈದ್ಯಕೀಯ ಶಿಕ್ಷಣ ಇಲಾಖೆ. ಇವರುಗಳಿಗೆ ಈ ಒಂದು ಆದೇಶವನ್ನು ಹೊರಡಿಸಿದಂಥ ಪ್ರತಿಯನ್ನು ಕಳಿಸಿಕೊಳ್ಳಲಾಗುತ್ತದೆ ಸ್ನೇಹಿತರೆ. ಸೊ ಒಟ್ಟಾರೆ ನೋಡಬೇಕಾದರೆ ಯಾರು ವೈದ್ಯರುಗಳ ಒಂದು ಕಮ್ಮಿ ಇದೆ, ಆಮೇಲೆ ಓಪನ್ ಮಾರ್ಕೆಟಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದಂಥ ವೈದ್ಯರುಗಳು ಸಿಗ್ತಾ ಇಲ್ಲವಂಥ ಮಾತನ್ನು ಮನಗಂಡು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನಮ್ಮ ಭಾರತ ಸರ್ಕಾರದ ಒಂದು ಆದೇಶ ಕೂಡವನ್ನು ನೋಡಿಕೊಂಡು ಅದರ ಒಂದು ನಿಟ್ಟಿನಲ್ಲಿ ಕಾನೂನು ಸಲಹೆ ಪಡೆದುಕೊಂಡು ಆರ್ಥಿಕ ಇಲಾಖೆಯ ಒಮ್ಮತದೊಂದಿಗೆ ಈ ಒಂದು ವೈದ್ಯರುಗಳಿಗೆ 60 ವರ್ಷ ನಿವೃತ್ತಿ ವಯಸ್ಸನ್ನು ಎಕ್ಸ್ಟೆಂಡ್ ಮಾಡಿ ಅಪ್ ಟು 65 ಇಯರ್ಸನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ದ್ಯಾಟ್ ಅವರು ಕೂಡ ಸೇವೆಯನ್ನು ಸಲ್ಲಿಸಬಹುದು ಎನ್ನುವಂಥ ಮಾತು. ರೀಸೆಂಟಾಗಿ ನಾವು ನೋಡಿದಾಗ ಭಾರತ ಸರ್ಕಾರದ ಇಲ್ಲಿ ಕೆಲಸ ಮಾಡುವಂತಹ ಈ ಒಂದು ಸ್ಟಾಫ್ ಏನಿರುತ್ತದೆ ಅವರಿಗೆ 62 ವರ್ಷಗಳ ಕಾಲ ಈ ಸೇವೆಗೆ ಕಂಟಿನ್ಯೂಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಬಟ್ ಅದು ಕೊಟ್ಟಿದ್ದಾರಾ ಇಲ್ಲ ಎನ್ನುವುದಂತೂ ಖಚಿತಪಡಿಸಿಕೊಳ್ಳಬೇಕು ಸ್ನೇಹಿತರೆ. ಸೊ ದ್ಯಾಟ್ ಇನ್ ಫ್ಯೂಚರ್ ನರ್ಸಸ್ಗಳಾಗಲಿ ಅಥವಾ ನಾರ್ಮಲ್ ಡಾಕ್ಟರ್ಸ್ಗಳಾಗಲಿ ಅಥವಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ಸ್ಗಳಾಗಲಿ ಅಥವಾ ನರ್ಸಿಂಗ್ ಸ್ಟಾಫ್ ಆಗಲಿ, ಫಾರ್ಮಸಿಸ್ಟ್ ಆಗಲಿ, ಎಲ್ಲರೂ ಕೂಡ ಈ ಇನ್ ಫ್ಯೂಚರ್ ಆಗಿ 62 ವರ್ಷಗಳ ಕಾಲ ಅಥವಾ 65 ವರ್ಷಗಳ ಕಾಲ ಸೇವೆ ಸಲ್ಲಿಸಬಹುದು ಎನ್ನುವಂಥ ಒಂದು ಮಾತು ಕೂಡ, ಚರ್ಚೆ ಕೂಡ ಇತ್ತೀಚೆಗೆ ಕೇಳಿ ಬರ್ತಾ ಇತ್ತು ಸ್ನೇಹಿತರೆ. ಇನ್ನು ಕಾದು ನೋಡಬೇಕು. ಆದರೆ ಈ ಒಂದು ಒಳ್ಳೆಯ ಒಂದು ವಿಚಾರ ಇದೆ, ಕಾರಣ ನಮ್ಮ ಹತ್ರ ಇರುವಂಥ ಡಾಕ್ಟರ್ಗಳ ಸೇವೆ ಅತಿ ಮುಖ್ಯವಾಗಿರುತ್ತದೆ. ಆಮೇಲೆ ಕಡಿಮೆ ಡಾಕ್ಟರ್ಸ್ಗಳಿದ್ದಾರೆ. ಅದಕ್ಕೆ ಅನುಗುಣವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಆದೇಶ ಒಂದು ಶ್ಲಾಘನೀಯ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.